8 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ನ್ಯಾಯ ಸಿಕ್ಕಿದೆಯಾ? ಬನ್ನಿ, ಇಂದು ನಾವು ಕೇರಳದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಚರ್ಚೆಗೆ ಗ್ರಾಸವಾದ ಭಾವನಾ ಹಲ್ಲೆ ಪ್ರಕರಣದ ವಿವಾದಾತ್ಮಕ ತೀರ್ಪಿನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖುಲಾಸೆ, ದೋಷಿ, ವಿಭಜಿತ ಈ ಮೂರೇ ಪದಗಳು ಸುಮಾರು ಒಂದು ದಶಕದಷ್ಟು ಕಾಲ ನಡೆದ ಈ ಕಾನೂನು ಹೋರಾಟದ ಸಂಕೀರ್ಣ ಮತ್ತು ವಿವಾದಾತ್ಮಕ ಅಂತ್ಯವನ್ನು ನಿಖರವಾಗಿ ಹೇಳ್ಬಿಡ್ತವೆ. ಹಾಗಿದ್ರೆ ಕೋರ್ಟ್ ಯಾಕೆ ಈ ಥರ ಒಂದು ತೀರ್ಮಾನಕ್ಕೆ ಬಂತು? ಸರಿ, 8 ವರ್ಷಗಳ ಸುದೀರ್ಘ ಕಠಿಣ ವಿಚಾರಣೆ. ಕೊನೆಗೂ ಎರ್ನಾಕುಲಂ ಪ್ರಧಾನ ಸೆಷನ್ಸ್ ಕೋರ್ಟ್ ತನ್ನ ತೀರ್ಪನ್ನ ಕೊಟ್ಟಿದೆ. ಹಾಗಿದ್ರೆ ಆ ತೀರ್ಪಲ್ಲಿ ಏನಿತ್ತು? ಬನ್ನಿ ನೋಡೋಣ. ನೋಡಿ, ಈ ತೀರ್ಪಿನಲ್ಲಿರೋ ಅತಿ ದೊಡ್ಡ ಕಾಂಟ್ರಾಸ್ಟ್ ಅಂದ್ರೆ ಇದೆ. ಒಂದ್ ಕಡೆ ನಟ ದಿಲೀಪ್ ಅವರನ್ನ ಎಲ್ಲಾ ಆರೋಪಗಳಿಂದ ಕ್ಲೀನ್ ಚಿಟ್ ಕೊಟ್ಟು ಖುಲಾಸೆ ಮಾಡಲಾಗಿದೆ. ಆದ್ರೆ ಇನ್ನೊಂದ್ ಕಡೆ ಅದೇ ಗ್ಯಾಂಗ್ನ 6 ಜನರನ್ನ ದೋಷಿಗಳು ಅಂತ ಹೇಳಲಾಗಿದೆ. ಒಂದೇ ಕೇಸ್ನಲ್ಲಿ ಈ ತರಹದ ವಿರುದ್ಧವಾದ ತೀರ್ಪು, ಇದು ಹೇಗ್ ಸಾಧ್ಯ? ಕೋರ್ಟಿನ್ ಪ್ರಕಾರ ಇದ್ರ ಹಿಂದಿರೋ ತಾರ್ಕಿಕತೆ ಸಿಂಪಲ್. ನಟನೆ ಇದ್ರ ಮಾಸ್ಟರ್ಮೈಂಡ್ ಅಂತ ಸಾಬೀತ್ ಮಾಡೋಕೆ ಪ್ರಾಸಿಕ್ಯೂಷನ್ ಹತ್ರ ಸರಿಯಾದ ಸಾಕ್ಷಿ ಇರ್ಲಿಲ್ಲ. ಆದ್ರೆ ಆ ಗ್ಯಾಂಗ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ ಅನ್ನೋದು ಸ್ಪಷ್ಟವಾಗಿತ್ತು. ಆದ್ರೂ ಈ ತೀರ್ಪು ಉತ್ತರ ಕೊಡೋದಕ್ಕಿಂತ ಇನ್ನೂ ಜಾಸ್ತಿ ಪ್ರಶ್ನೆಗಳನ್ನೇ ಹುಟ್ಟಾಕಿದೆ ಅಲ್ವಾ? ಸರಿ, ಈ ಇಡೀ ಕೇಸ್ನ ತೀರ್ಪನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಇದರ ಮೂಲಕ್ಕೆ ಹೋಗ್ಬೇಕು. ಅಂದ್ರೆ ಇದೆಲ್ಲ ಶುರುವಾಗಿದ್ ಹೇಗೆ ಅಂತ ನೋಡೋಣ ಬನ್ನಿ. ಅದು ಫೆಬ್ರವರಿ 17, 2017. ಆ ಕರಾಳ ರಾತ್ರಿ ಒಬ್ಬ ಜನಪ್ರಿಯ ನಟಿಯನ್ನ ಕಿಡ್ನ್ಯಾಪ್ ಮಾಡಿ ಒಂದು ಚಲಿಸ್ತಿದ್ದ ಗಾಡಿಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಲಾಗುತ್ತೆ. ಈ ಒಂದು ಘಟನೆ ಇಡೀ ಕೇರಳವನ್ನ, ಅಷ್ಟೇ ಅಲ್ಲ ಇಡೀ ಚಿತ್ರರಂಗವನ್ನೇ ಬಿಚ್ಚಿಬಿಡಿಸಿತು. ಅಪರಾಧ ನಡೆದಾಗಿನಿಂದ ತೀರ್ಪು ಬರೋವರೆಗೂ ಸರಿ ಸುಮಾರು 9 ವರ್ಷಗಳೇ ಹಿಡಿದವು. ನಿಜ ಹೇಳಬೇಕಂದ್ರೆ ಇದು ಈ ಭಾಗದ ಇತಿಹಾಸದಲ್ಲೇ ನಡೆದ ಅತ್ಯಂತ ಸುದೀರ್ಘ ಮತ್ತು ಅಷ್ಟೇ ಏರಿಳಿತಗಳಿಂದ ಕೂಡಿದ್ದ ವಿಚಾರಣೆಗಳಲ್ಲಿ ಒಂದು. ಈ ಪಯಣದಲ್ಲಿ ಅಸಲಿಗೆ ಏನೆಲ್ಲ ಆಯಿತು? ಈ ಟೈಮ್ಲೈನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನ್ಯಾಯಕ್ಕೋಸ್ಕರ ನಡೆದ ಈ ಹೋರಾಟ ಎಷ್ಟು ದೀರ್ಘವಾಗಿತ್ತು ಅಂತ. ನೋಡಿ, 2017 ಫೆಬ್ರವರಿಯಲ್ಲಿ ಅಪರಾಧ ನಡೆದ್ರೆ ತೀರ್ಪು ಬಂದಿದ್ದು 2025 ಡಿಸೆಂಬರ್ನಲ್ಲಿ. ಈ ಮಧ್ಯೆ ಈ ಕೇಸ್ನಲ್ಲಿ ಎಷ್ಟೊಂದು ತಿರುವುಗಳು ಬಂದವು ಅಂದ್ರೆ ಲೆಕ್ಕವೇ ಇಲ್ಲ. ಈ ವಿಚಾರಣೆ ಎಷ್ಟು ದೊಡ್ಡದಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಒಂದು ಸಂಖ್ಯೆ ಸಾಕು. 260ಕ್ಕೂ ಹೆಚ್ಚು ಸಾಕ್ಷಿಗಳು. ಇವರೆಲ್ಲರೂ ವಿಚಾರಣೆಗೆ ಒಳಪಡಿಸಲಾಯಿತು. ಪ್ರತಿಯೊಬ್ಬ ಸಾಕ್ಷಿ ಬಂದಾಗ್ಲೂ ಕಥೆಗೆ ಒಂದೊಂದು ಹೊಸ ತಿರುವು ಸಿಗ್ತಾಯಿತ್ತು. ಇದ್ರಿಂದ ಕೇಸ್ ಇನ್ನಷ್ಟು ಕಾಂಪ್ಲೆಕ್ಸ್ ಆಗ್ತಾ ಹೋಯಿತು. ಹಾಗಾದ್ರೆ ಇಷ್ಟು ದೊಡ್ಡ ತೀರ್ಪು ಬಂದ ಮೇಲೆ ಜನ ಮತ್ತು ಚಿತ್ರರಂಗದವರು ಇದನ್ನ ಹೇಗೆ ಸ್ವೀಕರಿಸಿದ್ರು? ನಾವು ಅಂದ್ಕೊಂಡ ಹಾಗೇನೆ ಅಭಿಪ್ರಾಯಗಳು 2 ಭಾಗವಾಗಿ ಹೊಡೆದು ಹೋಗಿದ್ವು. ಒಂದು ಕಡೆ ದಿಲೀಪ್ ಅವರನ್ನ ಖುಲಾಸೆಗೊಳಿಸಿದ್ದಕ್ಕೆ ಚಿತ್ರರಂಗದ ಅವರ ಸಾಕಷ್ಟು ಸಹೋದ್ಯೋಗಿಗಳು ನಿಟ್ಟುಸಿರು ಬಿಟ್ರು. ಆರೋಪ ಸಾಬೀತಾಗಿಲ್ಲ, ಹಾಗಾಗಿ ಅವರು ನಿರ್ದೋಷಿ, ಅವರನ್ನ ಮತ್ತೆ ಚಿತ್ರರಂಗದ ಸಂಸ್ಥೆಗಳಿಗೆ ಸೇರಿಸ್ಕೊಳ್ಬೇಕು ಅಂತ ಕೆಲವರು ವಾದಿಸಿದ್ರು. ಆದ್ರೆ ಇನ್ನೊಂದು ಕಡೆ ಈ ತೀರ್ಪಿನ ಬಗ್ಗೆ ತೀವ್ರವಾದ ಅಸಮಾಧಾನ, ಆಕ್ರೋಶ ಕೂಡ ವ್ಯಕ್ತವಾಯಿತು. ಇದು ನ್ಯಾಯಕ್ಕಾದ ಅವಮಾನ ಅಂತ ಹಲವರು ಪ್ರತಿಭಟನೆ ಮಾಡಿದ್ರು. ನೋಡಿ, ಕಾನೂನು ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇದು ಇನ್ನೂ ಮುಂದುವರಿಯುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಇದೇ ಸಮಯದಲ್ಲಿ ಕೆಲವರು ತುಂಬಾ ಬ್ಯಾಲೆನ್ಸ್ಡ್ ಆಗಿ ರಿಯಾಕ್ಟ್ ಮಾಡಿದ್ರು. ಅವರು ಖುಲಾಸೆ ಬಗ್ಗೆ ಏನೂ ಮಾತಾಡೋಕ್ ಹೋಗ್ಲಿಲ್ಲ. ಬದಲಾಗಿ ಯಾರು ದೋಷಿಗಳು ಅಂತ ಸಾಬೀತಾಗಿದೆಯೋ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಮೇಲೆ ಮಾತ್ರ ಗಮನ ಹರಿಸಿದ್ರು. ಇದು ಒಂದು ರೀತಿ ಕಾನೂನು ಪ್ರಕ್ರಿಯೆಗೆ ಗೌರವ ಕೊಡುವ ನಿಲುವಾಗಿತ್ತು. ಈ ಎಲ್ಲಾ ವಿಭಿನ್ನ ಪ್ರತಿಕ್ರಿಯೆಗಳ ನಡುವೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಇನ್ನು ಮುಂದೆ ಏನಾಗುತ್ತೆ? ಈ ಕೇಸ್ನಲ್ಲಿ ಇನ್ನೂ 2 ಬಹುಮುಖ್ಯ ಹಂತಗಳು ಬಾಕಿಯಿವೆ. ಮೊದಲನೆಯದಾಗಿ ದೋಷಿಗಳು ಅಂತ ತೀರ್ಮಾನವಾಗಿರೋ ಆ 6 ಜನರಿಗೆ ಡಿಸೆಂಬರ್ 12ನೇ ತಾರೀಕು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಎರಡನೆಯದಾಗಿ, ಬಹುಶಃ ಇದೇ ಅತಿ ಮುಖ್ಯವಾದದ್ದು, ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಇದೆ. ಹಾಗಾಗಿ ಈ ಕೇಸ್ ಹೈಕೋರ್ಟ್ಗೆ ಹೋಗೋ ಸಾಧ್ಯತೆ ತುಂಬಾ ಇದೆ. ಸೊ ಈ ತೀರ್ಪು ಒಂದು ಅಂತ್ಯ ಅಲ್ಲ, ಬದಲಾಗಿ ಇದೊಂದು ಮಹತ್ವದ ತಿರುವಷ್ಟೆ. ಕೊನೆಯದಾಗಿ, ಈ ಇಡೀ ಪ್ರಕರಣ ನಮ್ಮ ಮುಂದೆ ಒಂದು ಬಹಳ ಗಂಭೀರವಾದ ಪ್ರಶ್ನೆಯನ್ನ ಇಟ್ಟುಹೋಗುತ್ತೆ. ಒಂದು ತೀರ್ಪು ಉತ್ತರಗಳನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ಹೊಸ ಪ್ರಶ್ನೆಗಳನ್ನೇ ಹುಟ್ಟುಹಾಕಿದ್ರೆ ಆಗ ನ್ಯಾಯದ ನಿಜವಾದ ಅರ್ಥವಾದ್ರೂ ಏನು? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಬಹುಶಃ ಮುಂದಿನ ಹಲವು ವರ್ಷಗಳ ಕಾಲ ಕಾಡುತ್ತಲೇ ಇರುತ್ತೆ.